ಯತ್ನಾಳ್ ಹೈಕಮಾಂಡ್ ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಯಾರಿಗೂ ಕ್ಯಾರೆ ಅಂತಿಲ್ಲ. ಚುನಾವಣೆ ಮಾಡಿ ರಾಜ್ಯಾಧ್ಯಕ್ಷರು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಕೂಡ ಯತ್ನಾಳ್ ಕೋಪ ಕಡಿಮೆ ಆದಂಗೆ ಕಾಣ್ತಿಲ್ಲ. ಯಾಕೆ ಅಂದರೆ ವಿಜಯೇಂದ್ರ ಅವರು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹೇಳಿಕೆ ಕೊಟ್ಟ ಕಾರಣ ಯತ್ನಾಳ್ ಈಗ ಸಿಡಿದೆದ್ದಿದ್ದಾರೆ. ಏನು ಹೇಳಿದ್ದಾರೆ? ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲು ಕಾರಣ ರಮೇಶ್ ಜಾರಕಿಹೊಳಿ, ವಿಜಯೇಂದ್ರ ದುಡ್ಡು ಮಾಡೋ ಕಾರಣ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಬಗ್ಗೆ ಹಗುರವಾಗಿ ಮಾತನಾಡಬೇಡ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀರಾವರಿ ಸಚಿವರಾಗಿ ಉತ್ತಮ ಕೆಲಸ ಮಾಡ್ತಿದ್ದ ರಮೇಶ್ ಜಾರಕಿಹೊಳಿ ಬಲಿ ಕೊಟ್ಟಿದ್ದು ಯಾರು? ವಿಜಯೇಂದ್ರ. ಯಡಿಯೂರಪ್ಪ ಒಬ್ಬನೇ ಸೈಕಲ್ ಹೊಡೆದಿಲ್ಲ. ಅನಂತಕುಮಾರ್, ಬೀದರ್ ಸಂಸದರಾಗಿದ್ದ ದಲಿತ ನಾಯಕ ರಾಮಚಂದ್ರ ವೀರಪ್ಪ, ಈಶ್ವರಪ್ಪ ಸೇರಿದಂತೆ ಹಲವಾರು ನಾಯಕರು ಬಿಜೆಪಿ ಪಾರ್ಟಿ ಕಟ್ಟಿದ್ದಾರೆ. ನಿಮ್ಮಪ್ಪ ಮಾಡವ್ರೆ ಅಂದರೆ 4 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ, MP ಆಗಿದ್ದಾರೆ. ಸೋತ ಪಕ್ಷ ಅವ್ರನ್ನ MLC ಮಾಡಿದೆ. ನೀವು ಬಿಜೆಪಿ ಬಿಟ್ಟು ಹೋಗಿದ್ರಿ, ನಾನು ಬಿಜೆಪಿ ವಾಪಸ್ ಸೇರಿದ ಮೇಲೆ ನೀವು KJP ಬಿಟ್ಟು ಬಿಜೆಪಿ ಬಂದ್ರಿ. ವಿಜೇಂದ್ರ ಕಲೆಕ್ಷನ್ ಮಾಸ್ಟರ್, ಯಡಿಯೂರಪ್ಪ ಜೈಲಿಗೆ ಕಳುಹಿಸಲು ಕಾರಣ ವಿಜೇಂದ್ರ ಅಂತ ಯತ್ನಾಳ್ ತೀವ್ರ ವಾಗ್ದಾಳಿ ನಡೆಸಿದ್ರು. ವಿಜೇಂದ್ರ ಬಾಯ್ ಬಿಟ್ರೆ ಕೆಡುತ್ತೆ, ಹಾಗದಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡು. ಬಡಿತೀನಿ ಅನ್ಕೊಂಡ್ರೆ ಸರಿ ಇರಲ್ಲ. ನಾವು ಗಾಂಧಿ ಫಾಲೋವರ್ಸ್ ಅಲ್ಲ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಾಲೋವರ್ಸ್ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಅನ್ನೋ ಸ್ಥಾನಕ್ಕೂ ಮರ್ಯಾದೆ ಇಲ್ಲ, ಹಿಗ್ಗ ಮುಗ್ಗ ಜಾಡಿಸ್ತಾ ಇದ್ದಾರೆ ಯತ್ನಾಳ್ ವಿಜೇಂದ್ರಗೆ. ಯಾಕೆ ಅಂದರೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ರು, ಓಡಾಡಕ್ಕೆ ಬಿಡಲ್ಲ ಯಡಿಯೂರಪ್ಪ ಬೆಂಬಲಿಗರು ಫಾಲೋವರ್ಸ್ ಹಿಂಗೆ ಆದ್ರಿ ಅಂತ ಹೇಳಿದರು. ಹಾಗಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣ 17 ಜನ ರಾಜೀನಾಮೆ ಕೊಟ್ಟು ಬಂದ್ರಲ್ಲ ಕಾಂಗ್ರೆಸ್ಸಿಂದ, ಆ ಕಾರಣಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದು ರಮೇಶ್ ಜಾರಕಿಹೊಳಿ ಕಾರಣಕ್ಕೆ. ನೀನು ದುಡ್ಡು ಮಾಡಿದ ನಿಮ್ಮ ಅಪ್ಪನೇ ಸಲ CM ಆಗಿದ್ದಾಗ ಅದು ರಮೇಶ್ ಜಾರಕಿಹೊಳಿ ಕಾರಣಕ್ಕೆ. ಆದರೆ ನೀರಾವರಿ ಮಂತ್ರಿಯಾಗಿ ಕೆಲಸ ಮಾಡಿಸಿದ ರಮೇಶ್ ಜಾರಕಿಹೊಳಿಗೆ ನೀನೇನು ಮಾಡಿದೆ ಗೊತ್ತಾ ಅನ್ನೋದ್ರ ಮೂಲಕ ರಮೇಶ್ ಜಾರಕಿಹೊಳಿ CD ಪ್ರಕರಣದಲ್ಲಿ ನಿನ್ನ ಪಾತ್ರ ದೊಡ್ಡದಿದೆ ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ.